ವೀಕ್ಷಕರ ನಮಸ್ಕಾರ. ನಿನ್ನೆ ಮೇ 22 ಎಲಿಮಿನೇಟರ್ನ ಎರಡನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಆರ್ಸಿಬಿ ತಂಡದ ಸೋಲಿಗೆ ಪ್ರಮುಖ ಕಾರಣ ಇದೆಯಾ? ಹೌದು ವೀಕ್ಷಕರೇ, ನಿನ್ನೆ ಪಂದ್ಯದಲ್ಲಿ ಆರ್ಸಿಬಿ ತಂಡಕ್ಕೆ ದೊಡ್ಡ ಮೋಸ ಆಗಿದ್ದು, ಹಾಗೆ ವೀಕ್ಷಕರು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ 20 ಕೋಟಿ ದಂಡ ಬಿದ್ದಿದೆ. ವೀಕ್ಷಕರೇ, ಇವತ್ತಿನ ಸ್ಪೋರ್ಟ್ಸ್ ಸುದ್ದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿನ್ನೆ ಆರ್ಸಿಬಿ ತಂಡದ ಸೋಲಿಗೆ ಪ್ರಮುಖ ಕಾರಣವೇನು ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೌದು ವೀಕ್ಷಕರೇ, ನಿನ್ನೆ ಮೇ 22 ಅಹಮದಾಬಾದ್ನಲ್ಲಿ ನಡೆದ 72ನೇ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡ ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಟಾಸ್ ಸೋತು ಮೊದಲು ಬ್ಯಾಟ್ ಬೀಸಿತು. ವೀಕ್ಷಕರೇ, ಈ ಒಂದು ಹಂತದಲ್ಲಿ ಆರ್ಸಿಬಿ ತಂಡವು ತನ್ನ ನಿಗದಿತ 20 ಓವರ್ಗಳಲ್ಲಿ 172 ರನ್ ಕಲೆ ಹಾಕಿ 8 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ತಂಡವು ತನ್ನ ನಿಗದಿತ 20 ಓವರ್ಗಳಲ್ಲಿ 1 ಓವರ್ ಬಾಕಿ ಇರುವಂತೆ 174 ರನ್ ಕಲೆ ಹಾಕಿ 4 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ಇನ್ನು ವೀಕ್ಷಕರೇ, ನಿನ್ನೆ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಸೋಲಿಗೆ ಪ್ರಮುಖ ಕಾರಣವೇನೆಂದರೆ, ನಿನ್ನೆ ಪಂದ್ಯದಲ್ಲಿ ಆರ್ಸಿಬಿ ತಂಡವು ಟಾಸ್ ಸೋತು ಮೊದಲು ಬ್ಯಾಟ್ ಬೀಸಿದಂತೆ ಆರ್ಸಿಬಿ ತಂಡದ ಬ್ಯಾಟರ್ಗಳಾದ ವಿರಾಟ್ ಕೊಹ್ಲಿ ಮತ್ತು ಫ್ಯಾಫ್ ಡು ಪ್ಲೆಸಿಸ್ ಅವರು ನಿಧಾನಗತಿಯಾದ ಬ್ಯಾಟ್ ಬೀಸಿದರು. ಇನ್ನು ವೀಕ್ಷಕರೇ, ಇದಾದ ನಂತರ ಬಂದ ಕ್ಯಾಮರಾನ್ ಗ್ರೀನ್ ಮತ್ತು ರಜತ್ ಪಟಿದಾರ್ ಅವರು ಕೂಡ ನಿಧಾನಗತಿಯಿಂದ ಬ್ಯಾಟ್ ಬೀಸಿದ ಕಾರಣ ಆರ್ಸಿಬಿ ತಂಡವು ಕಡಿಮೆ ಮೊತ್ತವನ್ನು ಕಲೆ ಹಾಕುವುದರಲ್ಲಿ ಯಶಸ್ವಿಯಾಯಿತು. ಇನ್ನು ವೀಕ್ಷಕರೇ, ಈ ಒಂದು ಗುರಿಯನ್ನು ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ತಂಡವು ಕೂಡ ಪವರ್ ಪ್ಲೇನಲ್ಲಿ ಕಡಿಮೆ ಮೊತ್ತ ಕಲೆ ಹಾಕಿದರೂ ಕೂಡ ಮಿಡಲ್ ಆರ್ಡರ್ನಲ್ಲಿ ಭರ್ಜರಿಗೆ ಬ್ಯಾಟ್ ಬೀಸಿದ ರೇಯನ್ ಪರಾಗ್ ಅವರು ಅತ್ಯುತ್ತಮವಾಗಿ ಬ್ಯಾಟ್ ಬೀಸಿದರು. ವೀಕ್ಷಕರೇ, ಈ ಒಂದು ಕಾರಣದಿಂದ ನಿನ್ನೆಯ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವು 4 ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿತು. ವೀಕ್ಷಕರೇ, ಇನ್ನು ಆರ್ಸಿಬಿ ತಂಡದ ಪರ ಮತ್ತೆ ಎಂದಿನಂತೆ ಕಳಪೆ ಪ್ರದರ್ಶನ ತೋರಿದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ನಿನ್ನೆ ಬಂದಂತೆ ಪೆವಿಲಿಯನ್ ಸೇರಿಕೊಂಡರು. ಹೌದು ವೀಕ್ಷಕರೇ, ರವಿಚಂದ್ರನ್ ಅಶ್ವಿನ್ ಅವರ ಓವರ್ನಲ್ಲಿ ಕೇವಲ ಒಂದೇ ಎಸೆತದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಧ್ರುವ್ ಜುರೆಲ್ ಅವರಿಗೆ ಕ್ಯಾಚ್ ನೀಡಿ ನಿರ್ಗಮಿಸಿದರು. ವೀಕ್ಷಕರೇ, ಈ ಒಂದು ಕಾರಣದಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸೋಲಿಗೆ ಕಾರಣವಾಯಿತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಸುದ್ದಿ.